ಹೊರ ರಾಜ್ಯದ ವಾಹನಗಳಿಂದ ಹಣ ವಸೂಲಿ ಆರೋಪ. ಮುಖ್ಯ ಕಾನ್ಸ್ಟೇಬಲ್ ಸೇರಿ 3 ಕಾನ್ಸ್ಟೇಬಲ್ಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಮಂಡ್ಯ ಜಿಲ್ಲೆ ಕೆಆರ್ಎಸ್ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಅಮಾನತು ಮಾಡಿ ಮಂಡ್ಯ ಜಿಲ್ಲಾ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಆದೇಶ ಹೊರಡಿಸಿದ್ದಾರೆ. ಪುರುಷೋತ್ತಮ್, ಅನಿಲ್ ಕುಮಾರ್, ಪ್ರಭುಸ್ವಾಮಿ ಅಮಾನತಾದವರು. ಕೆಆರ್ಎಸ್ ಬೃಂದಾವನ ಗಾರ್ಡನ್ ವೀಕ್ಷಿಸೋಕೆ ಹೊರ ರಾಜ್ಯದಿಂದ ಪ್ರವಾಸಿಗರ ಆಗಮನ ಆಗತ್ತೆ. ಹೊರ ರಾಜ್ಯದ ವಾಹನಗಳಿಂದ ಹಣ ವಸೂಲಿಯನ್ನು ಮಾಡ್ತಿದ್ದಂಥ ವಿಡಿಯೋ ವೈರಲ್ ಆಗಿತ್ತು. ವಿಡಿಯೋ ಸಾಕ್ಷಿಯನ್ನು ಆಧರಿಸಿ 3 ಪೊಲೀಸರನ್ನ ಇದೀಗ ಅಮಾನತು ಮಾಡಲಾಗಿದೆ. ಸರ್ಕಾರದಿಂದ ಇವರಿಗೆ ಸಂಬಳ ಅಂತ ಬರುತ್ತೆ. ಆ ಸಂಬಳದಲ್ಲಿ ಜೀವನ ಮಾಡೋದು ಕಷ್ಟ ಆಗತ್ತೆ ಅಲ್ಲ, ಐಷಾರಾಮಿ ಜೀವನ ಬೇಕು. ಹಾಗಾಗಿ ಕಂಡಲ್ಲಿ ಕೈ ಚಾಚೋ ಕೆಲಸ ಮಾಡೋದು. ಕೆಆರ್ಎಸ್ನಲ್ಲಿ ಹೊರ ರಾಜ್ಯದಿಂದ ಬರುತ್ತಲ್ಲ ಕಾರ್ಗಳು, ಬಸ್ಗಳು, ಅವುಗಳ ಬಳಿ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ರು. ದುಡ್ಕೊಂಡು ತಿನ್ನಿ ಅಂತಂದ್ರೆ ಇಲ್ಲ ಬೇರೆಯವ್ರದ್ದು ಹೊಡ್ಕೊಂಡು ತಿಂತೀವಿ ಅನ್ನೋ ಲೆಕ್ಕಾಚಾರ ಇವ್ರದ್ದು. ಸೊ ಈ ವಿಡಿಯೋಗಳು ವೈರಲ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಇದೀಗ 3 ಕೂಡ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಆ ವಿಡಿಯೋ ಸಾಕ್ಷಿಯನ್ನು ಆಧರಿಸಿ ಈ ಫೋಟೋಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಣ ವಸೂಲಿ ಮಾಡ್ತಾ ಇದ್ದಂಥ ಪೇದೆಗಳು ಇವರನ್ನ ಇದೀಗ ಸಸ್ಪೆಂಡ್ ಮಾಡಲಾಗಿದೆ. ಅಮಾನತು ಮಾಡಿ ಮಂಡ್ಯ ಜಿಲ್ಲಾ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಆದೇಶ ಹೊರಡಿಸಿದ್ದಾರೆ. ಇದೇ ವಿಡಿಯೋ ವೈರಲ್ ಆಗಿದ್ದಂಥ ವಿಡಿಯೋ. ಬಸ್ಗಳಾಗಿರ್ಬೋದು, ವೆಹಿಕಲ್ಸ್ಗಳಾಗಿರ್ಬೋದು, ಬೇರೆ ರಾಜ್ಯಗಳಿಂದ ಬರುವಂಥ ವೆಹಿಕಲ್ಸ್ಗಳನ್ನು ಅಡ್ಡ ಹಾಕೋದು, ವಸೂಲಿ ಮಾಡೋದು, ಬಿಟ್ಟು ಕಳಿಸೋದು, ಈ ಕೆಲಸವನ್ನು ಮಾಡ್ತಾಯಿದ್ರು. ಪ್ರತಿನಿತ್ಯವೂ ರೋಲ್ ಕಾಲ್ ಮಾಡ್ತಾಯಿದ್ರು. ಸಾರ್ವಜನಿಕರಿಗೂ ನೋಡಿ ಸಾಕಾಗಿ ಹೋಗಿತ್ತು. ಯಾರೋ ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಹರಿಬಿಡಲಾಗಿತ್ತು. ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ವೆಹಿಕಲ್ಸ್ ಬರಲಿ ಆ ವೆಹಿಕಲ್ಸನ್ನು ಅಡ್ಡ ಹಾಕೋದು, ದುಡ್ಡು ವಸೂಲಿ ಮಾಡೋದು, ಇದೇ ಕೆಲಸ ಮಾಡ್ತಾ ಇದ್ದಿದ್ದು. ಸೊ ಇದೀಗ ಈ 3 ಕೂಡ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಈ ಥರ ಒಂದು 4 ಜನದ ವಿರುದ್ಧ ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನನ್ನು ತೆಗೆದುಕೊಂಡ್ರೆ ಸರಿ ಹೋಗುತ್ತೆ. ನೋಡಿ, ಪ್ರವಾಸಿ ತಾಣಗಳ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನಾ ರೀತಿಯಾದಂಥ ಯೋಜನೆಗಳನ್ನು ಜಾರಿಗೆ ತರಲಾಗತ್ತೆ. ಅದರ ಮಧ್ಯದಲ್ಲಿ ಬೇರೆ ರಾಜ್ಯಗಳಿಂದ ಬರುವಂಥವರಿಗೆ ಈ ಥರ ಎಲ್ಲಿ ಬೇಕಲ್ಲ ಅಡ್ಡ ಹಾಕಿ ಹೆಂಗೆ ಬೇಕು ಹಂಗೆ ದುಡ್ಡು ವಸೂಲಿ ಮಾಡಿ ಕಳಿಸೋದು ಅಂತ ಅಂದರೆ ಅದು ಏನು ಅರ್ಥ? ಸೊ ಇವ್ರು 3 ಜನದ್ದು ಕೂಡ ಅದೇ ಕೆಲಸ ಆಗಿತ್ತು. ಪ್ರತಿನಿತ್ಯವೂ ಕೂಡ ಇದೇ ಕೆಲಸವನ್ನು ಮಾಡ್ತಾಯಿದ್ರು. ಹಾಗಾಗಿ ಯಾರೋ ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಇದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಕೊನೆಗೆ SP ಅವ್ರ ಗಮನಕ್ಕೂ ತಂದಿದ್ದಾರೆ. ನೋಡಿ, ನಿಮ್ಮ ಇಲಾಖೆಯ ಅಧಿಕಾರಿಗಳು ಈ ರೀತಿಯಾಗಿ ಅಶಿಸ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಕಂಡ ವೆಹಿಕಲ್ಸ್ಗಳನ್ನು ಅಡ್ಡ ಹಾಕೋದು, ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಕಿತ್ಕೊಳ್ಳೋದು, ಆ ನಂತರ ಅಲ್ಲಿಂದ ಕಳಿಸೋದು, ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ದೂರನ್ನು ಕೊಟ್ಟಿದ್ದಾರೆ. ಈ ದೂರಿನ ಅನ್ವಯ, ಈ ವಿಡಿಯೋ ಸಾಕ್ಷಿಯ ಅನ್ವಯ 3 ಕೂಡ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ.